ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ತಮ್ಲೈನ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಟೈಲರಿಂಗ್ ಕೆಲಸನ ಬಿಟ್ಟು ಯಾಕೆ ಯೂಟ್ಯೂಬ್ಗೆ ಬಂದೆ ಅಂತ ತುಂಬ ಪ್ರಶ್ನೆ ಆಗ್ತಾಯಿದೆ ನನಗೆ. ಯಾಕೆ ಬಂದೆ ಅಂತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲದೇ ಒಂದು ಕೆಲಸ ಬಿಟ್ಟು ಒಂದಕ್ಕೆ ಬರೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಕೂಡ ತುಂಬ ಒಳ್ಳೆಯ ಕೆಲಸ ಆಗಿತ್ತು ನಂದು. ತುಂಬ ಕಷ್ಟ ಬಿದ್ದು ಕಲ್ತಿದ್ದೆ ನಾನು. ಹಾಗಾಗಿ ಕೆಲವೊಂದು ಸರಿ ಅದನ್ನು ಅನಿವಾರ್ಯತೆ ತುಂಬ ಬೀಳುತ್ತೆ. ಆ ಕೆಲಸನ ನಾವು ಬಿಡಲೇಬೇಕು ಅನ್ನೋ ಥರ ಸಂದರ್ಭಗಳು ಬಂದು ಒದಗ್ತಾವೆ. ಹಾಗಾಗಿ ಆ ಕೆಲಸ ಬಿಟ್ಟು ಯೂಟ್ಯೂಬ್ಗೆ ಬಂದೀನಿ. ಇದೂ ಒಂದು ಕೆಲಸನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೂ ಕೂಡ ಒಂದು ಕೆಲಸನೇ, ನಮಗೆ ಕೈ ಹಿಡಿಬೇಕು ಅಷ್ಟೇ, ನಮ್ಮದು ಲಕ್ ಇದರಲ್ಲಿ. ಹಾಗಾಗಿ ನಾನು ಯಾಕೆ ಬಿಟ್ಟೆ ಅಂತ ಇವತ್ತು ಹೇಳ್ತೀನಿ ನೋಡಿರಿ. ಟೈಲರಿಂಗ್ ಕೆಲಸ ಬಿಟ್ಟಿದ್ದು, ಟೈಲರಿಂಗ್ ಯಾಕೆ ಬಿಟ್ಟೆ, ಬಟ್ಟೆ ಹೊಲಿಯೋದನ್ನು ಯಾಕೆ ಬಿಟ್ಟೆ ಅಂತಂದ್ರೆ ತುಂಬ ಕಷ್ಟ ಬಿದ್ದು ಕಲ್ತಿದ್ದೆ ನಾನು. ಯಾಕಂದ್ರೆ ನನ್ನ ಮಗಳು ಇನ್ನೂ ಭಾಳ ಸಣ್ಣದಿತ್ತು ಅವಾಗ. ಸಣ್ಣ ಕೂಸಿನ ತೊಗೊಂಡು ನಾನು ಒಬ್ಬರು ಮೇಡಮರ ಹತ್ರ ಕಲಿಯಕ್ಕೆ ಹೋಗಿದ್ದೆ. 6 ತಿಂಗಳು ಕಲ್ತೀನಿ. ತುಂಬ ಹೈರಾಣಾಗಿ ಕಲ್ತ್ವಿ. ನಾನು ಹೈರಾಣ ಅನ್ನೋದಕ್ಕಿಂತ ನನ್ನ ಮಗಳು ತುಂಬ ಹೈರಾಣ ಆಯಿತು. ಭಾಳ ಇದನ್ನಾಯಿತು ಅವಾಗ. ಯಾಕಂದರೆ ಸರಿಯಾದ ಟೈಮ್ಗೆ ಊಟ ಆಗ್ತಿರಲಿಲ್ಲ, ಸರಿಯಾದ ಟೈಮಿಗೆ ಮನೆಯಾಗ ಬರ್ತಿರಲಿಲ್ಲ. ಒಂದೊಂದು ದಿವಸ ಲೇಟ್ ಆಗೋದು, ಒಂದೊಂದು ದಿವಸ ಅರ್ಧ ಗಂಟೆ ಆಗೋದು, ಒಂದು ದಿವಸ 1 ಅವರ್ ಆಗೋದು. ಯಾಕಂದರೆ ಅಲ್ಲಿ ಹೋದ್ಮೇಲೆ ಕ್ಲಾಸಲ್ಲಿ ಇದೇ ಥರ ನಾವು ಇಷ್ಟು ಗಂಟೆಗೆ ಬರ್ತೀವಿ, ಅಷ್ಟು ಗಂಟೆಗೆ ಬರ್ತೀವಿ ಅಂತ ಟೈಮ್ ಇರೋಲ್ಲ. ನಮಗೇನಾದರೂ ಸ್ವಲ್ಪ ತಪ್ಪಿದರೆ ಅವರು ತಿದ್ದು ಹೇಳೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ತೊಗೋತಾರೆ. ಹಾಗಾಗಿ ನನ್ನ ಮಗಳು ಸಣ್ಣದಾಗಿದ್ದರಿಂದ ತುಂಬ ಕಷ್ಟ ಬಿದ್ದು ಕಲಿತೆ. ಹೊಲಿತಾ ಇದ್ದೆ, ಮಾಡ್ತಾಯಿದ್ದೆ. ಕಸ್ಟಮರು ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು. ಆದಮೇಲದ ಏನಾಯ್ತಂದ್ರೆ ಫಸ್ಟ್ ಪ್ರಾಬ್ಲಮ್ ನನಗೆ ಬಂದಿದ್ದು, ನನ್ನ ಬಟ್ಟೆ ಹೊಲಿಯೋ ಕೆಲಸ ಬಿಡೋ ಫಸ್ಟ್ ಪ್ರಾಬ್ಲಮ್ ಬಂದಿದ್ದು ಅಂತಂದ್ರೆ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು. 1 ವರ್ಷದವರೆಗೂ ಕರೆಕ್ಟಾಗಿ ಕೆಲಸ ಮಾಡಿದೆ ನಾನು. 1 ವರ್ಷದವರೆಗೂ ಕರೆಕ್ಟಾಗಿ ಹೊಲಿತಾ ಇದ್ದೆ. ಕಸ್ಟಮರು ಕೂಡ ಚೆನ್ನಾಗಿ ಬರ್ತಾಯಿದ್ರು. ನಾನು ಹೇಳಿದಷ್ಟೇ ನನಗೆ ದುಡ್ಡು ಕೊಡ್ತಾಯಿದ್ರು. ಮತ್ತು ವೆರೈಟಿ ಡಿಸೈನ್ಸ್ ಹೇಳೋರು. ಆ ಥರ ಎಲ್ಲ ನಾನು ಕೂಡ ತುಂಬ ಪ್ರಯತ್ನಪಟ್ಟು ನಾನು ಮಾಡಿಕೊಡ್ತಾಯಿದ್ದೆ. ಹೊಸಬಳಾದರೂ ಕೂಡ ನಾನು ತುಂಬ ಪ್ರಯತ್ನಪಟ್ಟು ಮಾಡಿಕೊಡ್ತಿದ್ದೆ. ಆದ್ರೆ ಹೆಲ್ತ್ ಪ್ರಾಬ್ಲಮ್ ಆಯಿತು. ಹೆಲ್ತ್ ಪ್ರಾಬ್ಲಮ್ ಆದಿಂದ ಡಾಕ್ಟ್ರ್ ಏನು ನನಗೇನು ಸಜೆಸ್ಟ್ ಮಾಡಿರಲಿಲ್ಲ, ನೀನು ಹೊಲಿಬೇಡ, ನೀನು ಕೆಲಸ ಬಿಡು ಅಂತೇನು ನನಗೆ ಸಜೆಸ್ಟ್ ಮಾಡಿರಲಿಲ್ಲ ಅವರು. ನಾನೇ ಬಿಟ್ಟೆ. ಯಾಕಂದರೆ ತುಂಬ ಟೆನ್ಷನ್ ಆಗುತ್ತೆ ಅದಕ್ಕೆ. ಯಾಕಂದರೆ ನನ್ನ ಹತ್ರ ಬರೋ ಕಸ್ಟಮರೆಲ್ಲ ವೆರೈಟಿ ಡಿಸೈನ್ ಕೇಳೋರೇ ಇದ್ದರು. ಬಂದಾಗ ಒಂದು ಸರಿ ಬೇರೆ ಡಿಸೈನೇ ಕೇಳೋರಿದ್ದರು. ಹಾಗಾಗಿ ಸ್ವಲ್ಪ ನಾವು ಹೊಸ ಟ್ರೈ ಮಾಡ್ಬೇಕಾದ್ರೆ ನಮ್ಮದು ತಲೆ ಓಡಿಸ್ಬೇಕಾಗ್ತದೆ. ಅದರಿಂದ ನಮ್ಗೆ ಟೆನ್ಷನ್ ಆಗುತ್ತೆ. ಮತ್ತು ಮೊದಲೇ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಲ್ಲ. ಹಾಗಾಗಿ ನನಗೆ ಏನಾಗಿತ್ತು, ನಾನು ಆರಾಮಾಗಿದ್ರೆ ನಾನು ಏನಾದರೂ ಕೆಲಸ ಮಾಡ್ಬೋದು ಅಂದ್ಕೊಂಡು ಸ್ವಲ್ಪ ದಿನ ಬಿಟ್ಟೆ. ಮತ್ತು ಕಸ್ಟಮರ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದ್ರೆ, ನನಗೆ ಮೊದಲೇ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಲ್ಲ, ಅವ್ರು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ, ಕೆಲವು ಜನ ಏನು ಮಾಡ್ತಿದ್ರು, ಬೇರೆಯವ್ರ ಕಡೆ ಹೊಲಿಸ್ಕೊಂಬರೋದು, ಕಮ್ಮಿ ರೇಟಲ್ಲಿ ಹೊಲಿಸ್ಕೊಂಬಂದು ಅದನ್ನು ನನ್ನ ಹತ್ರ ತಂದು, ನೀನು ಇದನ್ನು ಸರಿಯಾಗಿ ರಿಪೇರಿ ಮಾಡಿಕೊಡು. ಅವರು ನನ್ನ ಕಸ್ಟಮರೇ, ಮುಂಚೆ ನನ್ನ ಕಸ್ಟಮರೇ. ಯಾಕಂದರೆ ನಂದು ಸ್ವಲ್ಪ ರೇಟ್ ಜಾಸ್ತಿ. ಯಾಕಂದರೆ ನಾನು ಫಿನಿಶಿಂಗ್ ನೀಟಾಗಿ ಕೊಡ್ತೀನಿ. ನನಗೆ ಗೊತ್ತು, ನಾನು ಫಿನಿಶಿಂಗ್ ನೀಟಾಗಿ ಕೊಡ್ತೀನಿ, ನಾನು ಕರೆಕ್ಟಾಗಿ ಹೊಲಿತೀನಿ ಅಂತ ನನಗೆ ಗೊತ್ತು. ನೀವು ಬೇರೆ ಕಡೆ ಹೋಗಿ ಅದನ್ನು ಹಾಳು ಮಾಡ್ಕೊಂಡು ಬಂದು ನನ್ನ ಕೈಯಲ್ಲಿ ಕೊಟ್ಟಾಗ ನನಗೂ ಕೂಡ ಬೇಜಾರಾಗುತ್ತೆ. ನೀವು ರೇಟ್ ನೋಡೋದಕ್ಕಿಂತ ನಿಮಗೆ ಎಲ್ಲಿ ಫಿನಿಶಿಂಗ್ ನೀಟಾಗಿ ಕೊಡ್ತಾರಾ, ಯಾವ ಟೈಮಿಗೆ ಕೊಡ್ತಾರಾ, ನೀವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಕೊಡ್ತಾರಾ ಅದನ್ನು ನೋಡಬೇಕು. ನೀವು ರೇಟ್ ಕಮ್ಮಿ ತೊಗೋತಾರಲ್ಲ ಅಂತ ಅಲ್ಲಿ ಹೋಗಿ ಹೊಲಿಸ್ಕೊಂಬಂದು ಹಾಳು ಮಾಡ್ಕೊಂಡ್ಬಂದು ನನ್ನ ಹತ್ರ ಹೀಗೆ ಮಾಡಿದರು. ನನ್ನ ಕಸ್ಟಮರೇ ಅವರು ನನ್ನ ಹತ್ರ ಮುಂಚೆ ಹೊಲಿಸಿ ರೇಟ್ ಜಾಸ್ತಿ ಇಕ್ಕಿದ್ದು ಅಂದ್ಬಿಟ್ಟು ಬೇರೆ ಕಡೆ ಹೊಲಿಸ್ಕೊಂಬಂದು ವಾಪಸ್ ನನ್ನ ಹತ್ರನೇ ಬಂದು ಇದನ್ನು ಸರಿ ಮಾಡಿಕೊಡು ಅಂತ ಅಂದರು. ಆದರೆ ನಾನು ಸರಿ ಮಾಡೋಕ್ಕಾಗಲಿಲ್ಲ. ನಾನು ಸರಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲಪ್ಪ ಅಂತಂದ್ರೆ, ಇವಾಗ ಅವ್ರು ಆಲ್ರೆಡಿ ಅದನ್ನು ಹಾಳು ಮಾಡಿಟ್ಟಿರ್ತಾರೆ. ನಾವು ಈಗ ಅದನ್ನು ಸರಿ ಮಾಡೋಕ್ಕೆ ಹೋದೆವಪ್ಪ ಅಂತಂದ್ರೆ ಏನಾಗುತ್ತಾ, ಸರಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತದು. ಕೆಲವೊಂದು ಮಾಡ್ಬೋದು, ಕೆಲವೊಂದನ್ನು ಮಾಡೋಕ್ಕಾಗಲ್ಲ. ಮಾಡೋಕ್ಕಾದ್ರೂ ಕೂಡ ಮಾಡಿದರೂ ಎಲ್ಲೋ ಮಿಸ್ಟೇಕಾಗಿ ಆಲ್ರೆಡಿ ಅದು ಹಾಳಾಗಿರುತ್ತೆ. ನಾವು ಅದನ್ನೆಲ್ಲಿ ಮತ್ತೆ ನಾವಿಷ್ಟು ಅದಕ್ಕೆ ಇದನ್ನು ಮಾಡಿ ಹಾಳು ಮಾಡಿದ್ದೇವೆ ಅಂದ್ರೆ, ಅದು ಏನಾದರೂ ಮತ್ತೊಂದು ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಏನಂತಾರೆ ಗೊತ್ತಾ, ಅವರು ಮುಂಚೆ ಕೆಡಿಸಿದ್ರಲ್ಲ ಅವ್ರದ್ದು ಹೆಸರು ಬರೋಂಗಿಲ್ಲ, ನನ್ನ ಹೆಸರೇ ಬರೋದು. ಕೊಟ್ಟಿದ್ದೆ ಈಕಿನ ಕೈಯಾಗ, ಈಕಿನೇ ಹಾಳು ಮಾಡಿ ಕೊಟ್ಲು ಅದನ್ನು ಅಂತಂದು ಈ ಥರ ಬರ್ತದೆ ಅಂತಂದು ನಾನು ಬಿಟ್ಟೆ. ಆಮೇಲೆ ಹೆಲ್ತ್ ಪ್ರಾಬ್ಲಮ್ಮು ಕೂಡ ಆಯ್ತಲ್ಲ, ಅದನ್ನೂ ಆಯಿತು.
ಆಮೇಲಿಂದ ಕೆಲವು ಜನ ಏನು ಮಾಡಿದರು, ಒಂದು ವರ್ಷದವರೆಗೂ ಭಾರಿ ಚೆನ್ನಾಗಿ ನಡೆದಿತ್ತು ನಂದು ಬಟ್ಟೆ ಕೆಲಸ. ತುಂಬ ಚೆನ್ನಾಗಿ ಡಿಸೈನ್ಸ್ ಮಾಡ್ತಿದ್ದೆ, ಹೊಲಿತಿದ್ದೆ, ಬರ್ತಿದ್ರು. ಕೆಲವು ಜನ ಒಂದು ಐದಾರು ಜನ ಏನಂದರೆ ಕಾಯಂ ಕಸ್ಟಮರು. ಅಂದರೆ ಕಾಯಂ ಕಸ್ಟಮರ್ ಅಂತಂದರೆ ತಿಂಗಳಲ್ಲಿ 2,000 ಹೊಲಿಸೋವಂಥ ಕಸ್ಟಮರು. ಅವರು ಒಂದು 5-6 ಜನ ಇದ್ದರು. ಯಾಕಂದರೆ ಅವರು ಜಾಬಲ್ಲಿರೋರು. ಹಾಗಾಗಿ ನಂದು ಫಿನಿಶಿಂಗ್ ನೀಟಾಗಿ ಬರ್ತಿತ್ತಲ್ಲ, ಅದಕ್ಕಾಗಿ ಅವರು ಎಲ್ಲಿಗೂ ಹೋಗ್ತಿರ್ಲಿಲ್ಲ. ನನ್ನ ಹತ್ರನೇ ಬರೋರು, ನನ್ನ ಹತ್ರನೇ ಹೊಲಿಸೋರು. ರೇಟ್ ಜಾಸ್ತಿ ಇದ್ದರೂ ಕೂಡ ಕೊಟ್ಟು ಹೊಲಿಸೋರು. ಇದನ್ನು ಒಬ್ರೇನು ಮಾಡಿಬಿಟ್ರು ಅಂದ್ರೆ, ಒಬ್ಬರು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಅವರು ವಿಡಿಯೋ ನೋಡ್ತಾರೆ ನನಗೆ ಗೊತ್ತು, ನೋಡಲಿ. ಆದರೆ ಅವ್ರೇನು ಮಾಡಿಬಿಟ್ರು, ಅಲ್ಲಿ ನಮ್ಮ ಮನೆ ಹತ್ರ ಕಮ್ಮಿ ರೇಟ್ ಅದಾವು, ಇವರು ಇಲ್ಲಿ ಜಾಸ್ತಿ ತೊಗೋತಾರೆ, ಇಲ್ಲಿ ಜಾಸ್ತಿ ತೊಗೋತಾಳೆ ಅಮೌಂಟ, ನೀವು ಯಾಕೆ ಇಲ್ಲಿ ಹಾಕ್ತೀರಿ, ಕೊಡ್ರಿ ನಾನು ಅಲ್ಲಿ ಹೊಲಿಸ್ಕೊಂಬರ್ತೀನಿ ಅಂದ್ಬಿಟ್ಟು ನನ್ನ ಕಸ್ಟಮರನ್ನೆಲ್ಲ 5-6 ಜನನ್ನ ಅವರು ಬಟ್ಟೆ ತೊಗೊಂಡು ಹೋಗಿ ಬೇರೆ ಕಡೆ ಹೊಲಿಸ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದರು. 6 ತಿಂಗಳಿಂದ ಇದೇ ಥರ ಮಾಡ್ತಾಯಿದ್ದಾರೆ ಅವರು. ಆದರೆ ನಾನು ಬೇಡ ಅನ್ನಲ್ಲ, ಯಾಕಂದರೆ ನನಗೆ ಒಳ್ಳೆ ಗುಣ ಐತಿ. ನನಗಿಂದಲ್ಲ ನಾಳೆ ದೇವ್ರು ಮತ್ತೆ ಎಲ್ಲರೆ ಕೊಟ್ಟೇ ಕೊಡ್ತಾನ ಅಂದು ನಾನು ಧೈರ್ಯ ತೊಗೊಂಡು ಸುಮ್ಮನೆ ಕೂತಿದ್ದೀನಿ. ಮತ್ತು ಇನ್ನೊಂದು, ನನಗೂ ಕೂಡ ಹೊಲಿಯೋ ಪರಿಸ್ಥಿತಿಲಿ ನಾನು ಇಲ್ವಲ್ಲ, ಅದಕ್ಕೆ ನಾನು ಹೋದರೆ ಹೋಗಲಿ ಅಂತ ಸುಮ್ಮನಾಗೀನಿ. ಈ ಥರ ಮಾಡಬಾರ್ದಲ್ವ, ಯಾಕಂದರೆ ಅವರು ಒಬ್ಬರ ಕೈಯಾಗಿ ದುಡಿಲಕತ್ತಾರ, ನಮ್ಮದು ಕೂಡ ಇದು ಹೊಟ್ಟೆಪಾಡಿಗೆ ದುಡಿಮೆನೆ. ಆದ್ರೆ ನನ್ನ ಹೊಟ್ಟೆ ಮ್ಯಾಗ ಅವರು ಕಾಲು ಕೊಟ್ಟರು, 6 ತಿಂಗಳಿಂದ ಕಾಲು ಕೊಟ್ಟರು. ಯಾಕಂದರೆ ಈಗ ಆಲ್ರೆಡಿ ಅವ್ರು ಏನು ಮಾಡತ್ತಾರ, ಅಲ್ಲಿ ಕೂಡ ಏನು ಕಮ್ಮಿ ರೇಟ್ ಇಲ್ಲ, ಅಲ್ಲಿನೂ ಸೇಮ್ ರೇಟ್, ನಾನು ಏನು ತೊಗೋತೀನೋ ಅದೇ ಅಮೌಂಟ್ ಐತಿ. ಅವರೇ ಬಂದುಬಿಟ್ಟು ಒಂದು ದಿವಸ ಏನು ಹೇಳ್ತಾರೆ ನನಗೆ, ಮತ್ತು ನಿನ್ನ ಹತ್ರ ಬ್ಲೌಸ್ ಹೊಲ್ಯಕ್ಕೆ ಬಂದಿದ್ರೇನು, ಇವರು ಹಾಕಕ್ಕೆ ಬಂದಿದ್ರೇನು, ಬ್ಲೌಸ್ ಹಾಕಕ್ಕೆ ಬಂದಿದ್ರೇನು, ಹೊಲ್ಸಕ್ಕೆ ಬಂದಿದ್ರೇನು ಅಂತ ಕೇಳ್ತಾರೆ ಅವ್ರು. ನನಗೆ ಡೈರೆಕ್ಟಾಗಿ ಕೇಳ್ತಾರೆ. ಯಾಕಂದರೆ ನನಗೆ ನೋವಾಗುತ್ತೆ ಅಂತಲೂ ಕೂಡ ಅವ್ರಿಗೆ ಏನು ಅನಿಸ್ಲಿಲ್ವೇನೋ, ದೇವ್ರಿಗೆ ಗೊತ್ತಪ್ಪ. ಆ ಥರ ಕೇಳಿದರು. ಇಲ್ಲ, ನನ್ನ ಹತ್ರ ಬಂದಿಲ್ಲ. ನಾನು ಕೂಡ ಹೇಳಿದೆ ಡೈರೆಕ್ಟಾಗಿ, ಯಾಕಂದರೆ ಅವರು ಓಪನಾಗಿ ಮಾತಾಡ್ತಾ ಇದ್ದಾರೆ ಅಂದಮೇಲೆ ನಾನು ಮಾತಾಡ್ಬೇಕಲ್ವ. ಅದಕ್ಕೆ ನಾನು ಕೇಳಿದೆ, ನೀವು ನನ್ನ ಹೊಟ್ಟೆ ಮ್ಯಾಗ ಕಾಲು ಕೊಟ್ಟಿರಿ, ನನ್ನ ಬಟ್ಟೆನೆಲ್ಲ ತೊಗೊಂಡು ಹೋಗಿ ನೀವು ಅಲ್ಲಿ ಹೊಲಿಸ್ಕೊಂಬರಕತ್ತೀರಿ, ಆದ್ರೆ ಅಲ್ಲಿಯೂ ಕೂಡ ಸೇಮ್ ರೇಟ್ ಅದ. ಇಲ್ಲ, ಅವರು ಇವಾಗ ಅಲ್ಲಿಯೂ ಕೂಡ ಜಾಸ್ತಿ ಐತಿ ರೇಟ ಅನ್ನಕತ್ತಾರ. ಅದಕ್ಕೆ ಕೇಳಿದೆ ನಿನಗೆ, ನಿನ್ನ ಹತ್ರ ಅವ್ರು ಬಂದಾರೆ ಅನ್ನೋದು ಕೇಳಿದೆ. ಇಲ್ಲವ್ವ, ನನ್ನ ಹತ್ರ ಅವ್ರು ಬಂದಿಲ್ಲ, ಬರದೇ ಇರೋ ಥರ ನೀನೇ ಮಾಡಿದಿ ಅಂತ ಅಂದೆ. ಇದು ಒಂದು ರೀಸನ್ನೇ ನಾನು ಬಟ್ಟೆ ಹೊಲಿಯೋದು ಬಿಡೋಕ್ಕೆ ಕಾರಣ. ಆ ಅಕ್ಕ ಅಷ್ಟೆಲ್ಲ ಮಾಡಿದ್ರು. ಇವಾಗೂ ಕೂಡ ಆ ಕಸ್ಟಮರ್ ನನ್ನ ಹತ್ರ ಬರೋಂಗಿಲ್ಲ. ಆದರೂ ಕೂಡ ನನಗೆ ಖುಷಿ ಐತಿ. ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ ನಾನು ಮಾಡೇ ಮಾಡ್ತೀನಿ. ಸುಮ್ಮನೆ ಅಂತರೂ ನಾನು ಕೂತ್ಕೊಳ್ಳಲ್ಲ. ಈ ಥರ ಜನ ನಾವು ಮಾಡ್ಕೊಂಡು ತಿನ್ನಬೇಕು ಅಂತಂದರೂ ಕೂಡ ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತಾರಲ್ಲ, ಆ ಥರ ನನ್ನ ಜೀವನದಲ್ಲಿ ಒಬ್ರಕ್ಕ ಆಟ ಆಡಿಬಿಟ್ರು. 5-6 ತಿಂಗಳ ಆಡ್ತಾನೆ ಇದ್ದಾರೆ. ಇನ್ನೂ ಎಷ್ಟು ದಿನ ಮಾಡ್ತಾರೋ ಮಾಡಲಿ, ನಾನಂತೂ ಬೇಡ ಅಂತನ್ನಲ್ಲ. ಮತ್ತು ಇನ್ನೊಬ್ರು ಏನು ಕೇಳಿದ್ರಪ್ಪ ಅಂತಂದ್ರೆ, ನನ್ನ ಹತ್ರನೇ ಹೊಲಿಸ್ತಾರೆ, ಕಾಯಮಾಗಿ ನನ್ನ ಹತ್ರನೇ ಬಟ್ಟೆ ಹಾಕ್ತಾರೆ, ಹೊಲಿಸ್ಕೋತಾರೆ, ಅವ್ರಿಗೆ ಗೊತ್ತೈತಿ. ಮತ್ತೆ ಕೇಳ್ತಾರೆ. ಪ್ರತಿ ಸಲ ಬಂದಾಗ ಒಂದು ಸರಿ ನಾನು ರೇಟ್ ಹೇಳಿರ್ತೀನಿ, ನನಗೆ ಅಮೌಂಟ್ ಕೊಟ್ಟಿರ್ತಾರೆ, ಅವ್ರಿಗೆ ಗೊತ್ತೂ ಇರುತ್ತೆ. ಮತ್ತೆ ಹೊಳ್ಳಿ ಕೇಳ್ತಾರೆ, ಈ ಥರ ಬ್ಲೌಸ್ ಐತಿ, ಮತ್ತು ನೀನು ಎಷ್ಟಕ್ಕೆ ಹೊಲಿತಿ, ಏನು ರೇಟ ಹೇಳು ಅಂತ ಹೇಳ್ತಾರೆ. ಒಂದು ಸರಿ 1 ವರ್ಷದಿಂದ ನಿಮ್ಮ ಬಟ್ಟೆ ಹೊಲಿತಾ ಇದ್ದೀನಿ, ಕೊಡ್ತಾನೇ ಇದ್ದೀರಾ, ನಾನು ತೊಗೋತಾನೇ ಇದ್ದೀನಿ, ಆದರೂ ಕೂಡ ಪದೇ ಯಾಕೆ ಕೇಳ್ತೀರಾ, ನಮ್ಗೆ ಇರಿಟೇಟ್ ಆಗಲ್ಲ. ನಮ್ಮ ರೇಟ್ ಗೊತ್ತಿರುತ್ತಲ್ಲ, ನಮ್ಮ ಬ್ಲೌಸಿನ ರೇಟ್ ನಿಮ್ಗೆ ಗೊತ್ತಿರುತ್ತಲ್ಲ, ನಾನು ಹೊಲಿಯೋ ಬಟ್ಟೆದ್ದು ಯಾಕೆ ಪದೇ ಅದನ್ನು ಕೇಳೋದು, ಕೇಳಬಾರ್ದಲ್ವ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ. ನಾನೇನು ಕಮ್ಮಿ ಹೇಳಲ್ಲ, ಫಿಕ್ಸ್ ರೇಟ್ ನಂದು. ನಾನು ಜಾಸ್ತಿನೂ ಮಾಡ್ತಾಯಿಲ್ಲ, ಕಮ್ಮಿನೂ ಮಾಡ್ತಾಯಿಲ್ಲ, ಒಂದೇ ರೇಟಲ್ಲಿ ಇದ್ದೀನಿ, ಒಂದೇ ರೇಟಿಂದ ಹೊಲಿತೀನಿ. ಅಲ್ಲಿ ಅದು ಎಲ್ಲಿವರೆಗೂ ಇರುತ್ತೋ ನನಗೆ ಗೊತ್ತಿಲ್ಲ. ಇವಾಗ ಮಾತ್ರ ನಾನು ಒಂದೇ ರೇಟ್ ಇಟ್ಟಿದ್ದೀನಿ. ಅದನ್ನ ಯಾಕೆ ಪದೇ ಕೇಳೋದು, ಬೇಜಾರಾಗಲ್ವ ನಮಗೆ, ನಿಮ್ಗೆ ಗೊತ್ತೈತಲ್ಲ. ಯಾಕಂದ್ರೆ ನಾನು ಬಲ್ಲಿ ಹಾಕ್ತೀರಿ, ಮತ್ತೆ ಏನಕ್ಕೆ ಆ ಥರ ಕೇಳೋದು. ಸಾದಾ ಬ್ಲೌಸಿಗೆ ಎಷ್ಟು, ಲೈನಿಂಗ್ ಬ್ಲೌಸಿಗೆ ಎಷ್ಟು, ಅಸ್ತರ್ ಬ್ಲೌಸಿಗೆ ಎಷ್ಟು, ಈ ಥರ ಡಿಸೈನ್ ಬ್ಲೌಸಿಗೆ ಎಷ್ಟು, ಇದನ್ನು ಎಷ್ಟು ಸರಿ ಹೇಳಬೇಕು, ಹೇಳಿ ನಮ್ಗೆ. ಯಾಕಂದ್ರೆ ನೀವು ಬರ್ತೀರಿ, ಇವತ್ತೇನು ಹೊಸದಾಗೆ ಬಂದು ನೀವು ನಮ್ಮ ಹತ್ರ ಹಾಕಿಲ್ಲ, ನೀವು ಆಲ್ರೆಡಿ ನಮ್ಮ ಹತ್ರ ಹೊಲಿಸ್ತಾ ಇದ್ದೀರಿ, ಆದರೂ ಕೂಡ ಪದೇ ಬಂದು ಕೇಳ್ತೀರಿ. ನಮ್ಗೆ ಹೇಳಿ ಸಾಕಾಗ್ಬಿಟ್ಟದೆ. ಯಾಕಪ್ಪ ಇವ್ರು ಯಾಕೆ ಈ ಥರ ಕೇಳ್ತಾರೆ, ಅಂದರೆ ಏನಾದರೂ ಕಮ್ಮಿ ಹೇಳ್ತೀನಿ ಅಂತ ಇದು ಮಾಡ್ತಾರೋ ಏನೋ, ನಮಗೆ ನೆನಪಿರಲ್ಲ ಅಂತ ಅನ್ಕೋತಾರೋ ಏನೋ ಅನ್ನೋ ಥರ ನನಗೆ ಆಯಿತು. ಈ ಥರ ಕಸ್ಟಮರ್ ತುಂಬ ಕಾಡಿಸ್ತಾರೆ. ಹಾಗಾಗಿ ಎಲ್ಲ ನನಗೆ ಅನ್ಕತಕ್ಕ ಇದು ಹೊಲಿದು ಬೇಡ, ಅನ್ಕತಕ್ಕ ಯೂಟ್ಯೂಬ್ ಮಾಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಕೆಲವು ಜನ ಕೇಳ್ತಾರೆ ನನಗೆ, ಇದನ್ನು ಬಿಟ್ಟು ಟೈಲರಿಂಗ್ ಕೆಲಸ ಒಳ್ಳೆ ಕೆಲಸ, ಯಾಕೆ ಬಿಟ್ಟು ಇದಕ್ಕೆ ಬಂದು ಅಂತೇಳಿ ತುಂಬ ಪ್ರಶ್ನೆ ಆಗಿತ್ತು. ಅದಕ್ಕಾಗಿ ನಿಮ್ಮ ಹತ್ರ ಇದನ್ನು ಹಂಚ್ಕೋಬೇಕಂತ ಅನ್ನಿಸ್ತು. ಯೂಟ್ಯೂಬಲ್ಲಿಯೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಅದು ನನ್ನ ಲಕ್ಕು. ನನ್ನ ಹಣೆಬರಹದಲ್ಲೇ ಏನಿದೆ ಅಂತ ಗೊತ್ತಿಲ್ಲ. ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ, ಅದು ಮುಂದಿಂದು ಭಗವಂತಗೆ ಬಿಟ್ಟಿದ್ದು. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ಟೈಲರಿಂಗ್ ಕೆಲಸ ಬಿಟ್ಟು ನಾನು ಯೂಟ್ಯೂಬ್ಗೆ ಬರೋಕ್ಕೆ ಕಾರಣ ಇಷ್ಟೇ ನೋಡಿ, ಮತ್ತೊಂದೇನೂ ಇಲ್ಲ. ಹೋಗಿ ಬರಲಾ? ನಮಸ್ತೆ ಎಲ್ಲರಿಗೂ ಕೂಡ, ಬಾಯ್.